ಎಲ್ರಿಗೂ ನಮಸ್ತೆ ಆತ್ಮೀಯರೇ. ಯಾವ ರೀತಿ ಸೆನ್ಸಸ್ಸನ್ನು, ಅದರಲ್ಲೂ ಕೂಡ ಮನೆಗಣತಿಯನ್ನು, ಸೆಲ್ಫ್ ಎನ್ಯುಮಿನೇಷನ್ನ ಮಾಡ್ಕೊಳ್ತಕ್ಕಂಥದ್ದು ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನ ವೀಕ್ಷಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಮೊದಲಿಗೆ ನಾವು ನಮ್ಮ ಸಿಸ್ಟಮಲ್ಲಿರ್ತಕ್ಕಂಥ ಅಥವಾ ನಮ್ಮ ಕ್ರೋಮ್ ಬ್ರೌಸರಲ್ಲಿರ್ತಕ್ಕಂಥ ಗೂಗಲಲ್ಲಿ census.gov.in/sc ಅಂತೇಳಿ ತಾವು ಸರ್ಚನ್ನು ಮಾಡಿದರೆ ಸೆಲ್ಫ್ ಎನ್ಯುಮರೇಷನ್ SE ಸೆನ್ಸಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್ CMMS ಅಂತಕ್ಕಂಥ ಪೋರ್ಟಲ್ಲು ಓಪನ್ ಆಗುತ್ತೆ. ಇಲ್ಲಿಗೆ ತಾವೆಲ್ಲರೂ ಕೂಡ ಅಧಿಕೃತವಾಗಿ ಭೇಟಿಯನ್ನು ನೀಡಬೇಕು. ಭೇಟಿಯನ್ನು ನೀಡಿದ ನಂತರ ಅದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು, ಸೆಲ್ಫ್ ಎನ್ಯುಮಿನೇಷನ್ ಮೇಲೆ. ಸೊ ನಂತರ ನಿಮಗೆ ಕ್ಲಿಕ್ಕನ್ನು ಮಾಡಿದ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೆನ್ಸಸ್ ಆಫ್ ಇಂಡಿಯಾ 2027 ಸೆಲ್ಫ್ ಎನ್ಯುಮಿನೇಷನ್ HLO ಲಾಗಿನ್ ಅಂತಕ್ಕಂಥದ್ದು ಬರುತ್ತೆ. ತಾವು ನೋಡ್ತಾ ಇರ್ಬೋದು, HLO ಲೋಗೋ ಇದೆ, ಯೂಸರ್ ಗೈಡ್ ಇದೆ, ಫ್ಲೋ ಚಾರ್ಟ್ ಇದೆ, FAQs ಇದೆ. ಸೊ ಈ ರೀತಿ ಇದೆ. ಸೊ ಇಲ್ಲಿ ಸ್ಟೇಟ್ ಆ್ಯಂಡ್ ಅಥವಾ UT ಸೆಲೆಕ್ಟ್ ಸ್ಟೇಟನ್ನು ಸೆಲೆಕ್ಟನ್ನು ಮಾಡಬೇಕಾಗುತ್ತೆ. ನಂತರ ಕ್ಯಾಪ್ಚಾವನ್ನು ಎಂಟ್ರಿಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತಕ್ಕಂಥದ್ದನ್ನು ನೀಡಲಾಗಿದೆ. ಸೊ ಅದ್ರ ಮೇಲೆ ಈ ಎರಡೂ ಮುಗಿದ ನಂತರ ಸೆಲೆಕ್ಟ್ ಸ್ಟೇಟ್ ಆ್ಯಂಡ್ ಕ್ಯಾಪ್ಚಾ ಮುಗಿದ ನಂತರ ಎಂಟ್ರಿಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಇದು ಮಾಡಿದ ನಂತರ ತುಂಬ ಸ್ಟೇಟ್ಗಳು ಓಪನ್ ಆಗ್ತವೆ. ಅದರಲ್ಲಿ ತಾವು ಕರ್ನಾಟಕದ ಅಭ್ಯರ್ಥಿಗಳಾಗಿದ್ದರೆ ಅಥವಾ ಕರ್ನಾಟಕದ ಜನಗಣತಿ ಈ ಒಂದು HLO ಆ್ಯಪ್ ಮೂಲಕ ಸೆಲ್ಫ್ ಎನ್ಯುಮಿನೇಷನ್ನ ಮಾಡ್ತಾಯಿದ್ರೆ ತಾವು ಯಾವ ಸ್ಟೇಟಲ್ಲಿದ್ದೀರ ಅದನ್ನು ತಾವು ನಮೂದನ್ನು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ನಂತರ ಇಲ್ಲಿ ಬರುತ್ತೆ, ನಾನು ಕರ್ನಾಟಕ ಸ್ಟೇಟನ್ನು ಆಯ್ಕೆಯನ್ನು ಮಾಡ್ಕೊಂಡಿದ್ದೀನಿ. ಈಗ ಕ್ಯಾಪ್ಚಾವನ್ನು ನಾನು ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಆಫ್ಟರ್ ಕ್ಯಾಪ್ಚಾ ನಾನು ಕ್ಯಾಪ್ಚಾವನ್ನು ಎಂಟ್ರಿಯನ್ನು ಮಾಡಿದ ನಂತರ ಸೊ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಂತರ ನಾನು ಏನು ಮಾಡ್ತೀನಿ ಅಂತೇಳಿದರೆ ಪಾಸ್ವರ್ಡನ್ನು ಹಾಕಿದ ನಂತರ ಇಲ್ಲಿ ಈ ಕ್ಯಾಪ್ಚಾವನ್ನು ಹಾಕಿದ ನಂತರ ವೆರಿಫೈ ಆ್ಯಂಡ್ ಪ್ರೊಸೀಜರ್ ಅಂದ ತಕ್ಷಣವೇ ಇಲ್ಲಿ ಒಂದು ಪಾಪಪ್ ಮೆಸೇಜ್ ಓಪನ್ ಆಗುತ್ತೆ. ಸೊ ಇದು ಹಿಂದಿನಲ್ಲಿ ಇದೆ, ಇಂಗ್ಲೀಷಲ್ಲೂ ಕೂಡ ನಾವು ಪಡ್ಕೋಬೋದು. ಓಕೆ ಅಂತಕ್ಕಂಥದ್ದನ್ನು ಸಬ್ಮಿಟನ್ನು ಮಾಡ್ತಕ್ಕಂಥದ್ದಷ್ಟೇ ಇಲ್ಲಿ. ಸೊ ಓಕೆ ಅಂತಕ್ಕಂಥದ್ದನ್ನು ಸಬ್ಮಿಟನ್ನು ಮಾಡಿದ ನಂತರ ಇಲ್ಲಿ ನಮಗೆ ಸ್ಟೇಟು ಸೆಲೆಕ್ಟ್ ಆಗಿದೆ ಕರ್ನಾಟಕ ಅಂತೇಳಿ. ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಅಂತಕ್ಕಂಥದ್ದನ್ನು ಕೇಳುತ್ತೆ. ಮನೆಯ ಕುಟುಂಬಸ್ಥರ ಹೆಸರನ್ನು ಇಲ್ಲಿ ನಾವು ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ನಂತರ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ಇಮೇಲನ್ನು ಕೂಡ ಆಪ್ಷನಲ್, ಇಮೇಲ್ ಇದ್ದರೆ ಎಂಟ್ರಿ ಮಾಡ್ಬೋದು, ಇಲ್ಲಾಂದರೆ ಎಂಟ್ರಿಯನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಂತರ ಮತ್ತೆ ಒಂದು ಪಾಪಪ್ ಮೆಸೇಜ್ ಬರುತ್ತೆ, ಇಂಪಾರ್ಟೆಂಟ್ ನೋಟಿಸ್ ಅಂತಕ್ಕಂಥ ಇದ್ರ ಮೇಲೆ ಪ್ಲೀಸ್ ಎಂಟರ್ ದ ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಕರೆಕ್ಟ್ಲಿ ಒನ್ಸ್ ರಿಜಿಸ್ಟರ್ಡ್ ಇಟ್ ಕೆನಾಟ್ ಬಿ ಚೇಂಜ್ಡ್ ಲೇಟರ್ ಅಂತೇಳಿ. ಒಂದ್ಸಲಿ ನಾವು ರಿಜಿಸ್ಟರನ್ನು ಮಾಡಿದರೆ ಮತ್ತೆ ಅದನ್ನು ಚೇಂಜನ್ನು ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಹೆಡ್ ಆಫ್ ದ ಮೆಂಬರ್ ಯಾರಿರ್ತಾರೆ ಅವ್ರನ್ನ ಎಂಟ್ರಿನ ತಾವು ಮಾಡಬೇಕಾಗುತ್ತೆ. ಸೊ ನಂತರ ಅದನ್ನು ಓಕೆ ಕೊಟ್ಟಂತ ಸಕ್ಸಸ್ ಅಂತ ಬರುತ್ತೆ. OTP ಸೆಂಟ್ ಯುವರ್ ಮೊಬೈಲ್ ನಂಬರ್ ಅಂತಕ್ಕಂಥದ್ದು, ಮೊಬೈಲ್ ನಂಬರಿಗೆ OTP ಬರುತ್ತೆ. ನಾವು ಅಲ್ಲಿ OTPಯನ್ನು ನಾವು ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಆಮೇಲೆ ಲ್ಯಾಂಗ್ವೇಜನ್ನು ಕೂಡ ನಾವು ಇಲ್ಲಿ ಸೆಲೆಕ್ಟನ್ನು ಮಾಡಬೇಕಾಗುತ್ತೆ. ನಾನು OTPಯನ್ನು ಎಂಟ್ರಿಯನ್ನು ಮಾಡಿದ್ದೀನಿ. ಲ್ಯಾಂಗ್ವೇಜನ್ನು ಕೂಡ ನಾವು ಸೆಲೆಕ್ಟನ್ನು ಮಾಡ್ಕೋಬೇಕು. ಕ್ವಶನರೀಸ್ ಯಾವುದರಲ್ಲಿ ಬೇಕು ನಮಗೆ FAQs ಅಂತೇಳಿ, ಇಂಗ್ಲೀಷ್, ಹಿಂದಿ, ಕನ್ನಡ, ಸುಮಾರು ಲ್ಯಾಂಗ್ವೇಜಸ್ಸು ಓಪನ್ ಆಗ್ತಾ ಹೋಗುತ್ತೆ. ಸೊ ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಲ್ಯಾಂಗ್ವೇಜಸನ್ನು ತಾವು ಸೆಲೆಕ್ಟ್ ಮಾಡಿ ಪ್ರೊಸೀಡನ್ನು ಮಾಡಿದ ನಂತರ ಮನೆ ಪಟ್ಟಿ ಕಾರ್ಯಾಚರಣೆಗಳು ಸ್ವಯಂ ಗಣತಿ SC ಇದಕ್ಕೆ ಸಂಬಂಧಪಟ್ಟಂತೆ
ಪದೇ ಪದೇ ಕೇಳುವ ಪ್ರಶ್ನೆಗಳು ಅಂತಕ್ಕಂಥದ್ರಲ್ಲಿ ಇಲ್ಲಿ 6 ವಿಭಾಗಗಳನ್ನು ನಾವು ನೋಡ್ಬೋದು. ಮೊದಲನೇ ವಿಭಾಗ ಸ್ಥಳದ ವಿವರಗಳು, ಎರಡನೇದು ಮನಗಣತಿ ಮನೆ ವಿವರಗಳು, ಮೂರನೇದು ಸಾಮಾನ್ಯ ಮಾಹಿತಿ, ನಾಲ್ಕನೇದು ಸೌಲಭ್ಯಗಳು, ಐದನೇದು ಸ್ವತ್ತುಗಳು, ಆರನೇದು ಪೂರ್ವ ವೀಕ್ಷಣೆ ಮಾಡಿ ಮತ್ತು ದೃಢೀಕರಿಸಿ ಅಂತಕ್ಕಂಥ ಈ ರೀತಿ ಮಾಹಿತಿ ಇಲ್ಲಿ ಓಪನ್ ಆಗ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ಮೊದಲನೇ ಸ್ಟೆಪ್ಪನ್ನು ನಾವು ಇದೇನು ಓಪನ್ ಆಗಿದೆ, ಸೊ ತಾವು ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಕೊಳ್ಳೋದಕ್ಕೆ, ಸೆಲ್ಫ್ ಎನ್ಯುಮರೇಷನ್ನ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಆಗಿದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಸ್ಥಳ ವಿವರಗಳು, ಜನಗಣತಿ ಮನೆ ವಿವರಗಳು, ಸಾಮಾನ್ಯ ಮಾಹಿತಿ, ಸೌಲಭ್ಯಗಳು, ಸ್ವತ್ತುಗಳು, ಪೂರ್ವ ವೀಕ್ಷಣೆ ಮತ್ತು ದೃಢೀಕರಿಸಿ ಅಂತಕ್ಕಂಥದ್ದನ್ನು ತಾವು ಎಂಟ್ರಿನ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಅದರಲ್ಲಿ ನಾನು ಮೊದಲೇ ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಸ್ಥಳ ವಿವರಣಕ್ಕೆ ಸಂಬಂಧಪಟ್ಟಂತೆ ನಾವು ಗೂಗಲ್ ಮ್ಯಾಪ್ ಮೂಲಕ ನಮ್ಮ ಜಾಗವನ್ನು ಗುರುತಿಸಬೇಕಾಗುತ್ತೆ. ನೋಡಿ, ನಾವು ಯಾವ ಜಾಗದಿಂದ ನಾವು ಇದನ್ನು ಎಂಟ್ರಿಯನ್ನು ಮಾಡ್ತಿರ್ತೀವಿ ಅದೇ ಲೊಕೇಶನ್ನ ತಗೊಳುತ್ತೆ. ಸಾಧ್ಯವಾದಷ್ಟು ಕೂಡ ನಾವು ನಮ್ಮ ಓನ್ ರೆಸಿಡೆಂಟಲ್ ಎಲ್ಲಿದೆ ಅಲ್ಲೇ ಈ ಗಣತಿಯನ್ನು ಮಾಡ್ತಕ್ಕಂಥದ್ದು ಭಾಳ ಸೂಕ್ತ ಅಂತಕ್ಕಂಥದ್ದು ನನ್ನ ಸಲಹೆ. ಯಾಕೆಂತೇಳಿದ್ರೆ ಗೂಗಲ್ ಮ್ಯಾಪಲ್ಲಿ ತೋರಿಸ್ತದೆ. ಇದು ಗಣತಿದಾರರು ಭೇಟಿ ನೀಡಿದಾಗ SCIDಯನ್ನು ಕೊಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಅಕ್ಷಾಂಶ ಮತ್ತು ರೇಖಾಂಶ ಬಂದಿರತಕ್ಕಂಥದ್ದನ್ನು ಕೂಡ ತಾವು ನೋಡ್ಬೋದು ಅಂತಕ್ಕಂಥದ್ದು. ನಂತರ ವಿಳಾಸವನ್ನು ತಾವು ಕನ್ಫರ್ಮನ್ನು ಮಾಡಬೇಕಾಗತ್ತೆ. ಕನ್ಫರ್ಮ್ ಮಾಡಿದ ನಂತರ ಈ ರೀತಿ ಸಿದ್ಧವಾಗಿದೆ ಅಂತಕ್ಕಂಥದ್ದು ಮುಂದುವರಿಯೋದಕ್ಕೆ ಉಳಿಸಿ ಮತ್ತು ಮುಂದುವರಿಸಿ ಅಂತಕ್ಕಂಥದ್ದು. ಸೊ ಇಲ್ಲಿಗೆ ಬರುತ್ತೆ. ನಂತರ ತಾವೇನು ಮಾಡಬೇಕಾಗತ್ತೆ, ಕೊಟ್ಟ ನಂತರ ಸ್ಥಳವನ್ನು ದೃಢೀಕರಣವನ್ನು ತಾವು ಮಾಡಬೇಕಾಗತ್ತೆ. ಇಲ್ಲಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಲ್ಯಾಟಿಟ್ಯೂಡ್ ಅಂಡ್ ಲ್ಯಾಂಡಿಟ್ಯೂಡ್ ಅಂತಕ್ಕಂಥದ್ದು ಓಪನ್ ಆಗುತ್ತೆ. ಇಲ್ಲಿ ಅಕ್ಷಾಂಶ ಮತ್ತು ರೇಖಾಂಶ ಅಂತಕ್ಕಂಥದ್ದು. ಸೊ ಇಲ್ಲಿ ಹೌದು ಅಂತಕ್ಕಂಥದ್ದನ್ನು ಕೊಡೋದ್ರ ಮೂಲಕ, ತಪ್ಪಾಗಿದ್ದರೆ ಇಲ್ಲ ಅಂತ ಕೊಡ್ಬೋದು, ಹೌದಾಗಿದ್ದರೆ ಹೌದನ್ನು ಕೊಟ್ಟು ಮುಂದುವರಿತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಮುಂದುವರೆದ ನಂತರ ತಾವು ಇಲ್ಲಿ ನೋಡ್ಬೋದು ಸ್ಥಳ ವಿವರ ಕಂಪ್ಲೀಟ್ ಆಗಿದೆ. ಯಾಕೆಂತೇಳಿದರೆ ತಾವು ಗೂಗಲ್ ಮ್ಯಾಪ್ ಮೂಲಕ ಕನ್ಫರ್ಮನ್ನು ಮಾಡಿದಿರ. ಜನಗಣತಿ ಮತ್ತು ವಿವರಗಳನ್ನು ನಾವು ಈಗ ಏನು ಮಾಡ್ತಾಯಿದ್ವಿ, ತುಂಬ್ತಾ ಇದ್ದೀವಿ ಅಂತಕ್ಕಂಥದ್ದು, ಭರ್ತಿಯನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿ ಓಪನ್ ಆಗ್ತಾ ಹೋಗುತ್ತೆ. ಸೊ ಸಿಂಪಲಾಗಿ ಹೇಳ್ತೀನಿ, ತುಂಬ ಕ್ವಶನ್ಸ್ ಈಗಾಗಲೇ ಡಿಸ್ಟ್ರಿಬ್ಯೂಟ್ ಆಗಿದೆ. ಜನಗಣತಿ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣದ ಸಾಮಗ್ರಿ ಅಂತಕ್ಕಂಥದ್ದು ಇಲ್ಲಿ ಏನು ಬಟನ್ಸ್ ಇದೆ ಅಲ್ಲಿಗೆ ಕ್ಲಿಕ್ಕನ್ನು ಮಾಡ್ತಕ್ಕಂಥದ್ದಷ್ಟೇ. ಅಲ್ಲಿ ಅದು ಫಿಲಪ್ ಆಗ್ತಾ ಹೋಗುತ್ತೆ, ಓದ್ಕೊಳ್ತಕ್ಕಂಥದ್ದು ಯಾವುದರಿಂದ ರಚನೆ ಆಗಿದೆ ಅಂತಕ್ಕಂಥದ್ದು. ಈ ರೀತಿ ಸುಮಾರು 5ರಿಂದ 4 ಕ್ವಶನ್ಸ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಇದನ್ನು ತಾವು ನೋಡ್ಬೋದು. ಕೊನೆಯ ಕ್ವಶನ್ನಲ್ಲಿ ಈ ಜನಗಣತಿಯ ಮನೆಯ ಸ್ಥಿತಿಯು ಕೂಡ ನಾನು ವಾಸಕ್ಕೆ ಯೋಗ್ಯ ಅಂತೇಳಿ ಕೊಟ್ಟಿದ್ದೀನಿ. ನಂತರ ಉಳಿಸಿ ಮತ್ತು ಮುಂದೆ ಸಾಗಿ ಅಂತಕ್ಕಂಥದ್ದು ಬರುತ್ತೆ. ತಾವು ಅದನ್ನು ಕನ್ಫರ್ಮ್ ಮಾಡೋದ್ರ ಮೂಲಕ ಹೋದರೆ ಇಲ್ಲಿ ಹೌದು ಅಂತಕ್ಕಂಥ ಕೊಟ್ಟರೆ ದೃಢೀಕರಣ, ಅದು 2ನೇ ಸ್ಟೆಪ್ಪು ದೃಢೀಕರಣ ಆಗ್ತಾ ಹೋಗುತ್ತೆ. ತದನಂತರ ತಾವೇನು ಮಾಡಬೇಕು, 3ನೇ ಸ್ಟೆಪ್ಪಿಗೆ ಹೋಗ್ತೀರ. ನೋಡಿ, ಇಲ್ಲಿ ಸಾಮಾನ್ಯ ಮಾಹಿತಿಯನ್ನು ಕೇಳಲಾಗಿದೆ. ಸಾಮಾನ್ಯ ಮಾಹಿತಿಯನ್ನು ನಾವು ದೃಢೀಕರಣವನ್ನು ಮಾಡ್ತಾ ಹೋಗಬೇಕು. ಈ ಕುಟುಂಬದಲ್ಲಿ ಸಾಮಾನ್ಯವಾಗಿ ವಸಿತಿರುವ ವ್ಯಕ್ತಿಗಳ ಸಂಖ್ಯೆ, ಜನರಲಿಸ್ಟ್ ಕ್ವಶನ್ಸ್ ಇರುತ್ತೆ, ಅದನ್ನು ಫಿಲಪ್ ಮಾಡ್ತಾ ಹೋಗಬೇಕು ಅಂತಕ್ಕಂಥದ್ದು. ಫಿಲಪ್ ಮಾಡಿದ ನಂತರ ಫೈನಲಿಸ್ಟ್ ಕ್ವಶನ್ಸು, ಈ ಕುಟುಂಬದಲ್ಲಿ ವಸಿತಿರುವ ವಿವಾಹಿತ ದಂಪತಿಗಳ ಸಂಖ್ಯೆ ಅಂತಕ್ಕಂಥದ್ದು ಕೊನೆಯ ಪ್ರಶ್ನೆ. ಸೊ ನಾನು ನಮೂದನ್ನು ಮಾಡಿದ್ದೀನಿ. ಸೊ ಇದನ್ನು ಮುಂದುವರೆದ ನಂತರ ಮತ್ತೆ ತಾವು ಏನು ಮಾಡಬೇಕಾಗತ್ತೆ, ಕನ್ಫರ್ಮನ್ನು ಮಾಡ್ತಾ ಹೋಗಬೇಕಾಗುತ್ತೆ. ನಂತರ ಮುಂದುವರೆದು ನಾವು ಕುಟುಂಬ ಲಭ್ಯವಿರುವ ಸೌಲಭ್ಯಗಳು ಅಂತಕ್ಕಂಥ 3ನೇ ಮಾಹಿತಿಗೆ ನಾವು ಬರ್ತೀವಿ. ಸೌಲಭ್ಯಗಳು ಅನ್ನೋದಕ್ಕೆ. ಸೊ ಅದು ಕೂಡ ತುಂಬ ಈಸಿ ಇರುತ್ತೆ, ಏನು ಟಫೆಸ್ಟ್ ಕ್ವಶನ್ಸ್ ಏನಿಲ್ಲ. ಎಲ್ಲ ಏನು ಒಟ್ಟು ವಾಟ್ ಎ ನ್ಯಾಚುರಲ್ ಇನ್ ಅವರ್ ರೆಸಿಡೆಂಟಲ್, ನಾವು ವಾಸ ಮಾಡ್ತಿರ್ತಕ್ಕಂಥ ಸ್ಥಳದಲ್ಲಿ ಏನು ನ್ಯಾಚುರಲ್ಸ್ ಇದೆ ಅದನ್ನು ನಾವು ನಮೂದು ಮಾಡಿದರೆ ಸಾಕು ಅಂತಕ್ಕಂಥದ್ದು. ಆರ್ಟಿಫಿಷಿಯಲ್ ಅಂತಕ್ಕಂಥದ್ದಿಲ್ಲ. ಸುಮಾರು ಆಪ್ಷನ್ಸ್ ಕೊಟ್ಟರೆ, ಅದರ ಆಪ್ಷನ್ಸ್ ಇಲ್ಲ ಅಂದರೂ ಕೂಡ ಬೇರೆ ಏನಾರು ಇತ್ತು ಅಂದರೆ ಇತರ ನೆಟ್ಟಲ್ಲಿ ಹೋಗಿ ತಾವು ಎಂಟ್ರಿಯನ್ನು ಮಾಡ್ಬೋದಾಗಿರುತ್ತೆ. ಇದೇ ಸೌಲಭ್ಯಗಳಲ್ಲಿ ಲಾಸ್ಟಲ್ಲೂ ಕೂಡ ನೋಡ್ಬೋದು, ಅಡುಗೆ ಮಾಡಲು ಬಳಸುವ ಪ್ರಮುಖ ಇಂಧನ ಅಂತಕ್ಕಂಥದ್ದು. ನಾನು LPG ಅಂತಕ್ಕಂಥದ್ದನ್ನು ಕ್ಲಿಕ್ಕನ್ನು ಮಾಡಿದ್ದೀನಿ. ಈ ಒಂದು ಸ್ಟೆಪ್ ಮುಗಿದ ನಂತರ ಅದನ್ನು ಕೂಡ ನಾವು ದೃಢೀಕರಣವನ್ನು ಮಾಡಬೇಕಾಗತ್ತೆ. ಎನಿ ಸ್ಟೆಪ್ ಇಫ್ ದ ಸ್ಟೆಪ್ ಈಸ್ ಕಂಪ್ಲೀಟೆಡ್ ವಿ ಕಂಪಲ್ಸರಿ ದೃಢೀಕರಣವನ್ನು ಮಾಡಬೇಕಾಗತ್ತೆ, ಎಸ್ ಆರ್ ನೋ ಅಂತಕ್ಕಂಥದ್ದು. ಸೊ ತದನಂತರ ನಾವು ಮುಂದುವರಿತಾ ಹೋದರೆ ನೆಕ್ಸ್ಟು ಸ್ಟೆಪ್ಪು ಸ್ವಯಂ ಗಣತಿ ಅಂತಕ್ಕಂಥದ್ದು. ಮನೆಪಟ್ಟಿ ಕಾರ್ಯಾಚರಣೆಗಳಲ್ಲಿ ಕುಟುಂಬ ಸೇವೆಗೆ ಬಳಸುವ ಪ್ರಮುಖ ಧಾನ್ಯಗಳು ಅಂತಕ್ಕಂಥದ್ದಿದೆ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ, ನಮಗೆ ಯಾವ ಮನೆಯಲ್ಲಿ ಯೂಸ್ ಮಾಡ್ತೀವಿ ನೋಡ್ಬೋದು. ಇಲ್ಲ ಅಂತೇಳಿ ಇತರೆ ಏನಿದೆ, ಇನ್ನಿತರೆ ಇದ್ದರೆ ಅಲ್ಲಿ ಇನ್ನಿತರೆ ತಾವು ಮೆನ್ಷನ್ನ ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥ. ನೋಡಿ, ಒಟ್ಟಾರೆಯಾಗಿ ಏನು ನಾವು ರಿಜಿಸ್ಟ್ರೇಷನ್ ಆಗಿ ಕುಟುಂಬದ ಮುಖ್ಯಸ್ಥರ ಹೆಸರು ನಮೂದು ಮಾಡಿ OTP ಹಾಕಿ ನಾವು SCಯನ್ನು ಮಾಡೋದಕ್ಕೆ
ತಾವು ಸ್ವಯಂ ಗಣತಿಯನ್ನು ಮಾಡೋದಕ್ಕೆ ಮುಂದಾಗ್ತೀವೋ ಆವಾಗ ಸ್ಥಳದ ವಿವರಗಳು, ಜನಗಣತಿ ಮನೆ ವಿವರಗಳು, ಸಾಮಾನ್ಯ ಮಾಹಿತಿ, ಸೌಲಭ್ಯಗಳು ಮತ್ತು ಸ್ವತ್ತುಗಳು ಹಾಗೂ ಪೂರ್ವ ವೀಕ್ಷಣೆ ಮತ್ತು ದೃಢೀಕರಿಸಿರ್ತಕ್ಕಂಥ ವಿವರಗಳಿಂದ ಅವುಗಳನ್ನ ನಾವು ಕಂಪಲ್ಸರಿ ಫಿಲ್ ಮಾಡ್ತಾ ಹೋಗಬೇಕಾಗತ್ತೆ. ಇದೆಲ್ಲ ಮಾಡಿದ ನಂತರ ಈ ರೀತಿ ಒಂದು ನಾವು ಏನು ಮೊದಲನೇ ಹಂತದಿಂದ ಕೊನೆ ಹಂತದವರೆಗೂ ಫಿಲ್ ಮಾಡಿದ್ವಿ ಅದೆಲ್ಲ ಮಾಹಿತಿ ಇಲ್ಲಿ ಲಭ್ಯ ಆಗ್ತಾ ಹೋಗುತ್ತೆ. ರಾಜ್ಯ, ಜಿಲ್ಲೆ ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ನಾವು ಯಾವ ರೀತಿ ಹೋಗಿದ್ವಿ ಅದೆಲ್ಲದೂ ಕೂಡ ಒಂದು PDF ರೂಪದಲ್ಲಿ ಮುದ್ರಣ ಆಗಿರುತ್ತೆ ಅಂತಕ್ಕಂಥ ಅದು ನಮಗೆ ತೋರಿಸುತ್ತೆ. ಅದನ್ನೆಲ್ಲ ಕೂಡ ನಾವು ಚೆಕ್ ಮಾಡ್ಬೋದು. ಚೆಕ್ ಮಾಡಿದ ಮೇಲೆ ಅಲ್ಲಿರ್ತಕ್ಕಂಥ ಮಾಹಿತಿ ನಮಗೆ ಇಷ್ಟ ಇಲ್ಲ ಅಥವಾ ತಪ್ಪಾಗಿ ಮಾಡಿದ್ರಿ, ಏನಾದ್ರು ಚೇಂಜಸ್ ಮಾಡಬೇಕು ಅಂತಿದ್ರೆ ಕೂಡ ಅದಕ್ಕೂ ಕೂಡ ಅವಕಾಶ ಇದೆ ಅಂತಕ್ಕಂಥ ಇಲ್ಲಿ ನೋಡ್ಬೋದು. ತಿದ್ದುಪಡಿಗಾಗಿ ಹಿಂತಿರುಗಿ, ತಿದ್ದುಪಡಿಗಾಗಿ ವಾಪಸ್ ಹೋಗ್ಬೋದು, ಡ್ರಾಫ್ ಆಗಿ ಉಳಿಸಿ, ಅಥವಾ ನಿಮಗೆ ಕಂಪ್ಲೀಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಡ್ರಾಫ್ ಆಗಿ ಅಲ್ಲಿ ಸೇವನ್ನು ಮಾಡ್ಬೋದು. ದೃಢೀಕರಿಸಿ ಮತ್ತು ಸಲ್ಲಿಸಿ ಅಂದರೆ ಫೈನಲೈಸೇಷನ್ನ ತಾವು ಮಾಡ್ಬೋದು ಅಂತಕ್ಕಂಥದ್ದು. ನಾನಂತೂ ಫೈನಲೈಸೇಷನ್ನ ಮಾಡಿದ್ದೀನಿ. ಇಲ್ಲಿ ಎಸ್ ಅಂತ ಬರುತ್ತೆ, ಎಸ್ ಆರ್ ನೋವನ್ನು ತಾವು ಕೊಡ್ತಾ ಹೋಗ್ಬೋದು. ಎಲ್ಲ ಕೊಟ್ಟ ನಂತರ ತಮಗೆ ಈ ರೀತಿ ಒಂದು ಮೆಸೇಜ್ ಬರುತ್ತೆ. ಡಿಯರ್ ರೆಸ್ಪಾಂಡೆಂಟ್, ಥ್ಯಾಂಕ್ ಯು ಫಾರ್ ಕಂಪ್ಲೀಟಿಂಗ್ ಸೆಲ್ಫ್ ಎನ್ಯುಮರೇಷನ್, ಯುವರ್ SC ID ಈಸ್ H. ಈ ರೀತಿ ನಂಬರ್ಸ್ ಬರುತ್ತೆ. ಪ್ಲೀಸ್ ಕೀಪ್ ದಿಸ್ ಸೇಫ್ ಆ್ಯಂಡ್ ಶೇರ್ ಇಟ್ ವಿತ್ ಎನ್ಯುಮರೇಟರ್ ವಿತ್ ಆಸ್ಕ್ಡ್ ಸೆನ್ಸಸ್ 2027 ಸೆನ್ಸಸ್ಗೆ ಸಂಬಂಧಪಟ್ಟಂತೆ ಯಾರು ಮನೆಯ ಭೇಟಿಯನ್ನು ಮಾಡ್ತಾ ಇದ್ದಾರೆ ನಮ್ಮ ಎನ್ಯುಮರೇಟರ್ಸ್ ಗಣತಿದಾರರು, ಅವರಿಗೆ ಈ SC IDಯನ್ನು ಕಂಪಲ್ಸರಿ ತಾವು ಕೊಡಬೇಕಾಗುತ್ತೆ. ಯಾಕೆಂದರೆ ಅವರು ಕೂಡ ತಮ್ಮ ಆ್ಯಪಲ್ಲಿ ದೃಢೀಕರಣವನ್ನು ಮಾಡಬೇಕಾಗಿರುತ್ತೆ ಅಂತಕ್ಕಂಥದ್ದು. ಇದಾದ ನಂತರ ತಾವು ಏನು ಮಾಡಬೇಕಾಗತ್ತೆ, ನಮಗೆ ಒಂದು ಸ್ವಯಂ ಗಣತಿ ಮೆಸೇಜ್ ಈ ರೀತಿ ಬಂದಿರುತ್ತೆ. ನಮ್ಮ ರಿಜಿಸ್ಟರ್ಡ್ ಮೊಬೈಲಿಗೂ ಕೂಡ ಬಂದಿರುತ್ತೆ, ನಾವು ಕೊಟ್ಟಿರ್ತಕ್ಕಂಥ ಮೇಲಿಗೂ ಕೂಡ ಬಂದಿರುತ್ತೆ. ಇಲ್ಲಿ ನೋಡ್ಬೋದು, ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ನಿಮ್ಮ ಸ್ವಯಂ ಗಣತಿ SC ನಮೂನೆಯನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ನಿಮ್ಮ ಸ್ವಯಂ ಗಣತಿ ID SC ID ಆಗಿದೆ H. ಈ ರೀತಿ ಸ್ಟಾರ್ಟ್ ಆಗ್ತಾ ಇರತಕ್ಕಂಥದ್ದು. ಇದಾದ ನಂತರ ಇಷ್ಟೇ, ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಅಂತಕ್ಕಂಥದ್ದು ಮಾಹಿತಿ ಬರುತ್ತೆ. ತಾವೇನು ಮಾಡ್ಬೋದು, ಅಲ್ಲಿಂದ ಲಾಗೌಟ್ ಆಗ್ಬೋದು ಅಥವಾ ಹೊರಗಡೆ ಆ ಒಂದು ವೆಬ್ಬಿಂದ ಹೊರಗಡೆ ತಾವು ಬರ್ಬೋದು. ಒಟ್ಟಾರೆಯಾಗಿ ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಭರ್ತಿಯನ್ನು ಮಾಡೋದಕ್ಕೆ ಸೆನ್ಸಸ್ ಆಫ್ ಇಂಡಿಯಾ 2027 ಏನು SC ವೆಬ್ ಪೋರ್ಟಲ್ ಇದೆ, ತುಂಬ ಚೆನ್ನಾಗಿ ಮಾಡಿದರೆ, ಭಾಳ ಸರಳ ಇದೆ. ಎಲ್ಲರೂ ಕೂಡ ಮನೆಯಲ್ಲೇ ಕುಳಿತು ಮಾಡ್ಕೋಬೋದು. ಆದರೆ ಈ ಒಂದು ಇದನ್ನು ಮಾಡುವಾಗ ಆದಷ್ಟು ತಮ್ಮ ಮನೆಯಲ್ಲೇ ಇರ್ತಕ್ಕಂಥದ್ದು ಭಾಳ ಸೂಕ್ತ ಅಂತಕ್ಕಂಥದ್ದು. ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದು ತಮಗೆಲ್ಲರೂ ಕೂಡ ಉಪಯುಕ್ತ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಳ್ತೀನಿ. ಇದಾಗಿತ್ತು ಸೆಲ್ಫ್ ಸೆನ್ಸಸ್ಸನ್ನು ಯಾವ ರೀತಿ ಮಾಡ್ಕೋಬೇಕು, ಸೆನ್ಸಸ್ ಆಫ್ ಇಂಡಿಯಾ 2027 SCಯನ್ನು ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಅಂತಕ್ಕಂಥದ್ದು. ಈ ಒಂದು ಮಾಹಿತಿ ಹಂಚ್ಕೊಳ್ತಾ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತೀನಿ. ನಮಸ್ತೆ.